ಚಿತ್ರದುರ್ಗದ ರೇಣುಕಾ ಸ್ವಾಮಿ ಅವರ ಹತ್ಯೆಯಲ್ಲಿ ಭಾಗಿಯಾದ ಆರೋಪದಲ್ಲಿ ಸದ್ಯ ಏಟು ಆರೋಪಿಯಾಗಿ ಪೊಲೀಸ್ ಕಸ್ಟಡಿಯಲ್ಲಿರುವಂತಹ ನಟ ದರ್ಶನ್ ಅವರ ಫಾರಂ ಹೌಸ್ನಲ್ಲಿ ವ್ಯಕ್ತಿಯೊಬ್ಬರು 2015-16ರ ಸಂದರ್ಭದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆದ್ರೆ ಅವರು ಸಾಕಿದ್ದಂತಹ ಹಸು ಅವರ ಕಣ್ಣಿನ ಭಾಗದಲ್ಲಿ ಚುಚ್ಚಿ ಮೆದುಳಿಗೂ ಕೂಡ ಪೆಟ್ಟು ಮಾಡಿ ಆ ವ್ಯಕ್ತಿ ಸಾವು ಬದುಕಿನ ನಡುವೆ ಹೋರಾಡ್ತಾ ಇರ್ತಾನೆ. ನಂತರ ಆತನ ಸ್ವಗ್ರಾಮಕ್ಕೆ ತಂದು ಬಿಟ್ಟೋದಂತಹ ಆತನ ಹಿಂಬಾಲಕರು ಈವರೆಗೂ ಕೂಡ ಆತ ಹೇಗಿದ್ದಾನೆ ಅಂತಾನೂ ಕೂಡ ಇತ್ತ ತಿರುಗಿ ನೋಡಿಲ್ಲ. ಇದರ ನಡುವೆ ಒಂದಷ್ಟು ಪರಿಹಾರವನ್ನ ನೀಡಬಹುದು, ಸಮಾಜದಲ್ಲಿ ದೊಡ್ಡ ಹೆಸರನ್ನು ಮಾಡಿರುವಂತಹ ವ್ಯಕ್ತಿ ತನ್ನ ನೆರವಿಗೆ ಬರ್ಬೋದು ಅಂತ ನಿರೀಕ್ಷೆಯಲ್ಲಿದ್ದ ಕುಟುಂಬ ಈಗಲೂ ಕೂಡ ಸಂಕಷ್ಟದಲ್ಲೇ ಬದುಕನ್ನ ದುಡ್ತಿದೆ. ಅಷ್ಟಕ್ಕೂ ಆ ವ್ಯಕ್ತಿ ಯಾರು, ಆ ಕುಟುಂಬದ ಕರುಣಾಜನಕ ಕಥೆ ಏನು, ಬನ್ನಿ ತೋರಿಸ್ತೀನಿ. ಇದು ಚಾಮರಾಜನಗರ ಜಿಲ್ಲೆ ನಿಜಲಿಂಗಪುರ ಗ್ರಾಮ. ಈ ಗ್ರಾಮದ ಮಹೇಶ್ ಎಂಬುವರು 2014, 15, 16, 17 ಈ ಸಂದರ್ಭದಲ್ಲಿ ನರಸೀಪುರ ರಸ್ತೆಯಲ್ಲಿರುವಂತಹ ವಿನೀಶ್ ಫಾರ್ಮ್ ಹೌಸ್ನಲ್ಲಿ, ಅಂದ್ರೆ ದರ್ಶನ್ ಅವರ ಫಾರ್ಮ್ ಹೌಸ್ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿಯೇ ಅವರಿಗೆ ಹಸು ಅಂದ್ರೆ ಎತ್ತು ಅವರ ಕಣ್ಣಿನ ಭಾಗಕ್ಕೆ ತಿವಿದ ಪರಿಣಾಮವಾಗಿ ಸದ್ಯ ಮಹೇಶ್ ಅವರನ್ನು ಗಮನಿಸ್ತಿರ್ಬೋದು. ಇಂತಹ ದುಸ್ಥಿತಿಗೆ ಮಹೇಶ್ ಅವರು ತಲುಪ್ತಾರೆ. ಸುಮಾರು 2 ತಿಂಗಳ ಕಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾರೆ. ಆದರೂ ಕೂಡ ಅವರು ಸಂಪೂರ್ಣವಾಗಿ ಗುಣಮುಖ ಆಗಲ್ಲ. ಅವರ ಒಂದು ಕಣ್ಣು ಅಂದ್ರೆ ಬಲಭಾಗದ ಕಣ್ಣು ಕೂಡ ಹೋಗಿರುತ್ತೆ. ಜೊತೆಗೆ ಅವರ ಅರ್ಧ ತಲೆಯ ಭಾಗ ನೀವು ಗಮನಿಸ್ತಿರ್ಬೋದು, ಅದು ಕೂಡ ಹಾನಿಯಾಗಿರುತ್ತೆ. ಇನ್ನು ಅವರ ಸಂಪೂರ್ಣವಾದ ಎಡಭಾಗ ಸ್ವಾಧೀನವನ್ನ ಕಳೆದುಕೊಂಡಿದೆ. ಅವರು ಹಾಸಿಗೆಯನ್ನು ಬಿಟ್ಟು ಮೇಲೆ ಎದ್ದೊಳ್ಳಿಕ್ಕೂ ಕೂಡ ಆಗಲ್ಲ. ಅವರಿಗೆ ಯಾರಾದ್ರೂ ಕೂಡ ಒಬ್ರು ಸಹಾಯಕರು ಎಲ್ಲಾ ಸಂದರ್ಭದಲ್ಲೂ ಕೂಡ ಇರಬೇಕಾಗುತ್ತೆ. ಅವರ ಪ್ರತಿಯೊಂದನ್ನು ಕೂಡ ಅವರ ಮನೆಯವರು ಕಳೆದ 8 ವರ್ಷಗಳಿಂದ ನೋಡ್ಕೊಳ್ತಿದ್ದಾರೆ. ಅವರನ್ನ ಪುಟ್ಟ ಮಗುವಿನ ರೀತಿ ಸಾಕಿ ಸಲಹುತ್ತಿದ್ದಾರೆ. ಕಡು ಬಡತನ, ತನ್ನ ಮಕ್ಕಳ ಹಾಗೂ ಸಂಸಾರವನ್ನ ಸಾಗಿಸ್ಬೇಕು ಎಂಬ ಕಾರಣಕ್ಕಾಗಿ ವಿನೀಶ್ ಫಾರಂ ಅಂದ್ರೆ ದರ್ಶನ್ ಅವರ ಫಾರಂನಲ್ಲಿ ಕೂಲಿ ಕೆಲಸಕ್ಕೆ ಸೇರಿದಂತಹ ವ್ಯಕ್ತಿಯ ಬದುಕು ಸದ್ಯ ಹಾಸಿಗೆ ಮೇಲೆ ಕಳೆಯುವಂತಹ ದುಸ್ಥಿತಿ ಎದುರಾಗ್ತಿದೆ. ಇಷ್ಟಾದ್ರೂ ಕೂಡ ಅವರು ಸಹಾಯ ಮಾಡ್ತಾರೆ ಅಂತ ಹೇಳಿ ನಿರೀಕ್ಷೆಯಲ್ಲಿದ್ದಂತಹ ಮಹೇಶ್ ಕುಟುಂಬಕ್ಕೆ ಅವರನ್ನ ಸಂಪರ್ಕಿಸಿದಂತಹ ಒಂದು ವೇಳೆಯಲ್ಲಿ ಆಘಾತ ಎದುರಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅಷ್ಟಕ್ಕೂ ಆ ಸಂದರ್ಭದಲ್ಲೆಲ್ಲ ಏನೆಲ್ಲ ಆಗಿತ್ತು, ಅಲ್ಲಿ ಏನ್ ನಡೀತು, ದರ್ಶನ್ ಅವ್ರು ಏನಂತ ಹೇಳಿದ್ರು, ಎಲ್ಲವನ್ನು ಮಹೇಶ್ ಅವರಿಂದ ಕೇಳ್ಕೊಂಡು ಹೋಗೋಣ ಬನ್ನಿ. ಮಹೇಶ್ ಅವರ, ಯಾವಾಗ ನೀವು ಅಲ್ಲಿ ದರ್ಶನ್ ಅವರ ಫಾರ್ಮ್ ನಲ್ಲಿ ಕೆಲಸ ಮಾಡ್ತೀರಿ? ಎಷ್ಟು ವರ್ಷಗಳ ಕೆಲಸ ಮಾಡ್ತೀರಿ? ನಾನು ಅಲ್ಲಿ ದರ್ಶನ್ ಸಾಹೇಬ್ರಲ್ಲಿ 5 ವರ್ಷಗಳ ಕಾಲ ಅಲ್ಲಿ ಕೂಲಿ ಮಾಡಿದ್ದೀನಿ ಸರ್. ದರ್ಶನ್ ಸಾಹೇಬ್ರಲ್ಲಿ ಅವಾಗ ಏಟಾದಾಗ ನನ್ನ ಹಾಸ್ಪಿಟ್ಲ್ ಕರ್ಕೊ ಹೋಯ್ತಾ ಇರ್ಬೇಕಾದ್ರೆ ನಾನು ಅವ್ರ ಕಾರಲ್ಲಿ ಅವರೇ ಕುಣಿಸ್ಕೊಂಡು ಪಕ್ಕೆಲ್ಲ ಕುತ್ಕೊಂಡು ಹೋಯ್ತಾ ಇರ್ಬೇಕಾದ್ರೆ ಅವ್ರಂದ್ರು, ಏನಣ್ಣ ನಾವು ಸಾರ್ ಅಂತಿಲ್ಲ ಅಣ್ಣ ಅಂತೀವಿ. ಅದಕ್ಕೆ ಅವ್ರದ, ಅಣ್ಣ ಏನಣ್ಣ ನನ್ನ ಜೀವನ ಹಿಂಗೆ ಆಗತ್ತಲ್ಲ, ನನ್ನ ಹೆಂಡತಿ ಮಕ್ಕಳು ನನ್ನ ತಂದೆ ತಾಯಿ ನನಗೆ ಯಾರು ಕಾಪಾಡು, ನನಗೆ ಯಾರು ನೋಡ್ಕೊಡೋರು ಅಂತಂತಲೇ, ಯಾರು ಹೆದರ್ಕೋಬೇಡ ಕಣೋ, ನಾನಿದ್ದೀನಿ, ಎಲ್ಲ ನಿನ್ಗೆ ಏನು ಸೌಲಭ್ಯ ಬೇಕು ನಾನು ಮಾಡಿಕೊಡ್ತೀನಿ, ಹೆದರ್ಕೋಬೇಡ, ಸುಮ್ಮನಿರ, ಚೆನ್ನಾಗಿರಿಸ್ತೀನಿ, ಚೆನ್ನಾಗಿ ಆಯ್ತಿದೆ ಸುಮ್ಮನಿರ ಅಂತಂದರೆ ಹೊರ್ತು ಹಾಸ್ಪಿಟ್ಲಿಗೆ ತಗೋಗಿ ಸೇರಿಸಿ ಕರ್ಕೊಂಬಂದು ಇಲ್ಲಿ ಬುಡ ಹೊಂಟಂಗೆ ಅಂದರು ಸರ್. ಪುನವೇ ಯಾರು ಬಂದು ತಿರುಗಿ ನೋಡಲಿಲ್ಲ. ನನಗೆ ಏನೋ ಅವರಿಂದ ಸಾಲ ಸೌಲಭ್ಯಗಳು ಇಲ್ಲ ಸರ್. 5 ವರ್ಷ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರಿ. ಎಷ್ಟು ಸಂಬಳ ಕೊಡ್ತಿದ್ರು, ಏನೇನ್ ಕೊಡ್ತಿದ್ರು ಸರ್? ತಿಂಗಳಿಗೆ 8,000 ರೂಪಾಯಿ ಸಂಬಳ ಕೊಡ್ತಿದ್ರು ಸರ್. ತಿಂಗಳಿಗೆ 8,000 ರೂಪಾಯಿ ಸಂಬಳ ಕೊಡ್ತಿರು. ಊಟ ಮಾತ್ರ ತಿಂಗ ಊಟಕ್ಕೆ ತಂದು ಕೊಡ್ತಿರು. ಅಲ್ಲಿ ಊಟಕ್ಕೆ ಫ್ಯಾಮಿಲಿಗೆ, ಅಲ್ಲಿರೋ ಹುಡುಗರುಗಳ್ಗೆ ಅಡುಗೆ ಮಾಡಿಕೊಡೋಕೆ ಎಲ್ಲವೇ ರೇಷನ್ನ ಎಲ್ಲ ತಂದು ಕೊಡ್ತಿರು ಸರ್. ಅವರು ನಮ್ಗೆ ತಂದು ಕೊಡ್ತಿರು. ಅದ ನಾವು ಫ್ಯಾಮಿಲಿ ಇದ್ವಲ್ಲ, ನಾವು ಮಾಡಿ ಹುಡುಗರಿಗೆಲ್ಲ ಬಡಿಸ್ಬಿಟ್ಟು ನಾವು ಊಟ ಮಾಡ್ಕೊಂಡು ಅದೇ ತೋಟದಲ್ಲಿ ಕಾಯಿಗೆ ಎತ್ಕೊಂಡು ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಕೆಡಗು ಒಳ್ಳೇದು ಕೆಟ್ಟ ಎಲ್ಲ ನೋಡ್ಕೊಂಡು ಇದ್ದು ಸರ್. ಎಷ್ಟು ವರ್ಷದ ನೀವು ಅಲ್ಲಿ ಕೆಲಸ ಮಾಡಿದ್ರಿ? 5 ವರ್ಷ ಕರೆಕ್ಟಾಗಿ ಕೆಲಸ ಮಾಡಿದ್ದೀನಿ ಸರ್. 5 ವರ್ಷ ಕಾಲ ಅಲ್ಲಿ ಕೂಲಿ ಮಾಡಿದ್ದೀನಿ. ಅಲ್ಲ, ನಿಮ್ಮ ಮನೇಲಿ ಎಷ್ಟು ಜನ ಇದ್ರಿ? ಇಲ್ಲಿ ಯಾರ್ಯಾರು ಇದ್ರಿ? ನಮ್ಮ ಮನೇಲಿ ಅಂದರೆ ಸರ್, ನಾನು ನನ್ನ ಹೆಂಡತಿ ಇಬ್ಬರು ಬಿಟ್ರೆ ಬೇರೆ ನಾನು ನನ್ನ ಹೆಂಡತಿ ನನ್ನ ಸಣ್ಣ ಮಕ್ಕಳು ಸರ್. ಇವ್ರು ಬಿಟ್ರೆ ಯಾರಿಲ್ಲ ಸರ್. ಆಮೇಲೆ ನಿಮ್ ತಾಯಿ ಮತ್ತೆ ಎಲ್ಲರೂ ಇದ್ದ, ನಿಮ್ ತಂಗಿ? ನನ್ನ ತಾಯಿ, ನನ್ನ ತಂಗಿ,
2 ಚಿಕ್ಕ ಮಕ್ಕಳು ಅದು ನಮ್ಮ ತಾಯಿಯವ್ರ ಇಲ್ಲೇ ಬಿಟ್ಬಿಟ್ಟು ನಮಗೆ ಇಲ್ಲೇ ಬಿಟ್ಬಿಟ್ಟು ನಾನು ಅಲ್ಲಿ ಹೊರಟಾಗಿದೆ ಸರ್. ಅದೇ ಪುಟ್ಟ ಮಕ್ಳುಗಳು, ತಾಯಿ ಮತ್ತೆ ಹೆಂಡತಿ ಎಲ್ಲಾರನ್ನು ಬಿಟ್ಟು ನೀವು ಕೆಲ್ಸಕ್ಕೆ ಹೋಗಿದ್ರಿ? ಹೆಂಡ್ತಿನೂ ಬಂದಿರು ಸರ್. ಈಗ ನನಗೆ ಸರ್ 3 ಜನ ಹೆಂಡ್ತಿರು. ನನಗೆ 3 ಜನ ಹೆಂಡ್ತಿರು. 3 ಹೆಂಡ್ತಿಲಿ ಮೊದಲನೇ ಹೆಂಡ್ತಿ ತೀರೋಗ್ಬಿಟ್ರು. ಮೊದಲನೇ ಹೆಂಡ್ತಿ ತೀರೋಗ್ಬಿಟ್ಲಿ. ಪುನಃ 7ನೇ ಹೆಂಡ್ತಿ ಮದುವೆ ಆದಿ. ಅವ್ರು 7ನೇ ಹೆಂಡ್ತಿ ಮದುವೆ ಆಯ್ತಲಿ. ಅವರು ಡೈವರ್ಸ್ ತಗೊಂಡು ಅವ್ರು ಬಿಟ್ಟು ಅವ್ರ ಮನೆಗೆ ಹೊಟ್ಟೋರು. ಇರಲ್ಲ, ನಮ್ಮ ಅಪ್ಪನ ಮನೆ ನಮ್ಮ ತಂದೆ ಮನೆಗೆ ಹೊಟ್ಟೈತೆ ಅಂತ ಅವರು ಬಿಟ್ಟು ಹೊಂಟೋದ್ರು. ಅವ್ರು ಹೋದ್ಮೇಲೆ ಇವ್ರನ್ನ 3ನ ನಮ್ಮ ಮದುವೆ ಮಾಡ್ಕೊಂಡೆ. ಹಿಂಗೆ ಮಾಡ್ಕೊಂಡ್ರವ್ರಿಗೆ 2 ಸಣ್ಣ ಮಕ್ಕಳು. ಅವು ಮೊದಲು ಮಾಡ್ಕೊಂಡಿದ್ದವರು ಆವಾಗ ಚಿಕ್ಕ ಸಣ್ಣ ಮಕ್ಕಳೇ ಅವರು. ಅವ್ರನ್ನ ಅವ್ರು ಸಾಕೋಕ್ಕೋಸ್ಕರ ಕಷ್ಟಕ್ಕೋಸ್ಕರ ಅವ್ರು ನೋಡ್ಕೊತಾರೆ ಅಂದ್ಬಿಟ್ಟು ಮಾಡ್ಕೋದಿ. ಅವ್ರು ಯಾರು ಸರಿಯಾಗಿ ನನ್ನ ನನ್ನ ಮಕ್ಕಳನ್ನು ಸರಿಯಾಗಿ ನೋಡ್ಕೊಳಕ್ಕಾಗಿಲ್ಲ, ನಮ್ಮ ತಾಯಿಯವ್ರನ್ನೂ ಸರಿಯಾಗಿ ನೋಡ್ಕೊಳಕ್ಕಾಗಿಲ್ಲ, ನಮ್ಮ ಮನೆ ಕುಟುಂಬದವ್ರನ್ನೇ ಸರಿಯಾಗಿ ಯಾರೂ ಗೌನಿಸ್ಲಿಲ್ಲ. ನಿಮ್ಗೆ ಗೇಟ್ ಆಯ್ತಲ್ಲ, ಅವತ್ತು ಏನಾಯ್ತು ಇನ್ಸಿಡೆಂಟ್ ಅಂತ ಒಂಚೂರು ಹೇಳ್ಬೋದು? ಅವತ್ತೆಲ್ಲ ಏನೇನಾಯ್ತು ಅಂತ, ಏನೇನು ಮಾಡಿದ್ರಿ ಅಂತ? ಏನಾಗಲಿಲ್ಲ ಸರ್, ನಾನು ಒಬ್ಬರು ಬೇರೆಯವರು ಲಾಳ ಕಟ್ಸ್ಬಿಡಪ್ಪ ಅಂತಂದ್ರೆ ಬೇರೆಯೊಬ್ಬರು ಬಂದು ಲಾಳ ಕಟ್ಸ್ಬಿಡು ಅಂತಂದ್ಬಿಟ್ಟು ಇವರು ಹೋದ್ರು. ದರ್ಶನ್ ಸಾಹೇಬ್ರು ಲಾಳ ಕಟ್ಸ್ಬಿಡೋ ಬರ್ತಾರೆ ಅವರು ಅಂತ ಹೇಳ್ಬಿಟ್ಟು ಅವ್ರ ಪಡ್ಗ ಅವ್ರು ಇಲ್ಲಿ ಹೋದ್ರು ಎತ್ಕೋರ ಅದು ಗೊತ್ತಿರಲ್ಲ. ಅವ್ರಿಗೆ ಹೇಳಿದ್ರು. ನಾನು ಏನು ಮಾಡಿ, ಅವ್ರು ಬೇರೆ ಬಂದಿರಲ್ಲ ಲಾಳ ಕಟ್ಸ ಅಂತ ಅವ್ರಿಗೆ ನಾನು ಕಟ್ಸ್ಬಿಡೋ ಇನ್ನೇನೋ ಹೇಳ್ಬಿಟ್ಟು ಅವ್ರಲ್ಲ ಇವ್ರು ಅಂದ್ಬಿಟ್ಟು ಬರೋಕೆ ಹಿಡ್ಕೊಂಡು ಹೋಗಿ ಹಗ್ಗ ಈಗ ಬಗ್ಬಿಟ್ಟು ಈಗ ಹಿಡ್ಕೊಳಕ್ಕೆ ಹಗ್ಗ ಬಿಚ್ಕ ಹಿಡ್ದನಲ್ಲ, ಎತ್ತಿ ಕಣ್ಗೆ ಹೊಡೆದು ಬಿಡ್ತು ಸರ್. ಕಣ್ಗೆ ಹೊಡೆದ ತಕ್ಷಣ ಇಲ್ಲಿ ಕಣ್ಗೆ ಹೊಡೆದು ತಲೆಯಲ್ಲಿ ಬಂದ್ಬಿಡ್ತು. ಅಲ್ಲಿ ಏನು ಮಾಡ್ತೀವಿ, ಕೆಳಕ್ಕೆ ರುಬ್ಬನ್ ಬಿದ್ದುಬಿಟ್ಟದು. ಪುನಃ ಮುಂದ್ಕಂಕಲಿ ಏನು ನಡೀತಿದ್ದ, ಮುಂದ್ಕಾಲಿ ಏನಾಯ್ತಾ ಇದ್ದ, ಎಲ್ಗೋಯ್ತಾ ಇದ್ದಾನ, ಇಲ್ಲ ಇಲ್ಲೇ ಬಿದ್ದಿದ್ದಾನ, ನಾನು ಹೋಯ್ತಾ ಇದ್ದಾನ, ಇಲ್ಲ ಏನು ಮಾಡ್ತಾ ಇದ್ದಾನೆ ಅಂತ ಒಂದು ಗೊತ್ತಾಗಲಿಲ್ಲ ಸರ್. ಅದಾದ್ಮೇಲೆ ನಿಮ್ನ ಹಾಸ್ಪಿಟ್ಲಿಗೆ ಸೇರಿಸ್ತಾರೆ. ಹಾಸ್ಪಿಟಲ್ ಟ್ರೀಟ್ಮೆಂಟ್ ಕೂಡ ತೋರಿಸ್ತಾರೆ. ಅದಾದ್ಮೇಲೆ ಮನೆಗೆ ನಿಮ್ನ ಇಲ್ಲಿಗೆ ಕರ್ಕೊಂಡ್ ಬಂದ್ಬಿಟ್ಟಿದ್ದು ದರ್ಶನ್ ಅವರೇ ಕರ್ಕೊಂಡ್ ಬಂದ್ಬಿಟ್ರೆ ಯಾರು ಕರ್ಕೊಂಡ್ ಬಂದ್? ಸರ್, ದರ್ಶನ್ ಅವ್ರು ಕರ್ಕೊಂಡ್ಬಿಟ್ಟಿಲ್ಲ. ದರ್ಶನ್ ಅವರೆಲ್ಲ ಕರ್ಕೊಂಡ್ಬಿಟ್ಟಿದ್ದು ಅವರು ಕಡೆಯವರೇ ಇರ್ಬೋದು. ಅವರು ದರ್ಶನ್ ಸಾಹೇಬ್ರಂತೂ ಇಲ್ಲಿ ಕರ್ಕೊಂಡು ನನಗೇನು ಬಿಟ್ಟಿಲ್ಲ. ಅವ್ರ ಕಡೆಯವರು ಯಾರೋ ಒಬ್ರು ಕರ್ಕೊಂಡ್ಬಿಟ್ಬಿಟ್ಟು ಕಾರಲ್ಲಿ ಹೋದ್ರು ಸರ್. ನಿಮ್ಗೆ ಏಟಾಗಿ ಪ್ರಜ್ಞೆ ಬಂತಲ್ಲ, ಅವಾಗ ದರ್ಶನ್ ನಿಮ್ ಜೊತೆ ಮಾತಾಡಿದ್ರು ಅಂತಂದ್ರು. ಏನಂತ ಮಾತಾಡಿದ್ರು, ಏನಂತ ಭರವಸೆ ಕೊಟ್ಟಿದ್ರು? ಏನಂತ ಭರವಸೆ ಕೊಟ್ಟಿದ್ರು ಅಂದ್ರೆ ಸರ್, ಹಾಸ್ಪಿಟ್ಲಿಗೆ ಹೋಗಿ ಸೇರ್ತಾ ಇರ್ಬೇಕಾರೆ ಸೇರೋಕ್ಕಿಂತ ಮುಂಚೆ ಏನೋ ಅಲ್ಲ ಸರ್, ಏಟಾದ ತಕ್ಷಣ ಹಿಂಗಾಗೋತ್ತಲ್ಲ, ಏನು ಜೀವನ ಏನು ಮಾಡಲಿ ನಾನು, ನನ್ನ ಹೆಂಡ್ತಿ ಮಕ್ಕ ತಂದೆ ತಾಯಿ, ನನ್ನ ಮನೇಲಿ ನನ್ನ ಮಕ್ಕಳು ಏನು ಮಾಡೋದು ಅಂತ ಕೇಳ್ತೀಯ. ನಾನು ಇದನ್ನು ಹೆದರ್ಕೋಬೇಡ, ನೀನು ಎಲ್ಲನೂ ವ್ಯವಸ್ಥೆ ಮಾಡಿಕೊಡ್ತೀವಿ ಸುಮ್ಮರು ಅಂತ ಹೇಳಿದ್ರೆ ಹೊರ್ತು ಅವ್ರು ನಮಗೇನೂ ಮಾಡಿಕೊಡ್ಲಿಲ್ಲ. ಅಷ್ಟು ಮಾತ್ರ ಭರವಸೆ ಕೊಟ್ಟರು ಸರ್. ಎಲ್ಲದಕ್ಕೂ ನಾನು ಇದನ್ನು ಹೆದರ್ಕೋಬೇಡಕ್ಕಣ ಅಂತ ಭರವಸೆ ಕೊಟ್ಟರೆ ಹೊರ್ತು ಪುನಃ ಮುಂದಕ್ಕೆ ಅವರು ಏನೂ ಮಾಡಲಿಲ್ಲ ಸರ್. ಮತ್ತೆ ಹಾಸ್ಪಿಟ್ಲಿಗೆ ಖರ್ಚು ವೆಚ್ಚ ಎಲ್ಲ ಏನು ಮಾಡ್ತಿದ್ರಿ, ಏನು ಮಾಡಿದ್ರಿ? ಆಮೇಲೆ ಅವರೇ ಸರ್ ಕರ್ಕೊ ಹಾಸ್ಪಿಟ್ಲಿಗೆ ಎಲ್ಲ ಕರ್ಕೋಗಿ ತೋರಿದ್ರು. ಯಾರೇ ದರ್ಶನ್ ಸಾಹೇಬ್ರಿಗೆ ಕರ್ಕೋಗಿ ಎಲ್ಗೆ ಕರೆಕ್ಟಾಗಿ ತೋರ್ಬಿಟ್ಟು ಇದ್ದಷ್ಟು ಇನ್ನು ಏನೂ ಆಗಲ್ಲ ಅಂದ ಅಲ್ಲಿ ತೋಟದಲ್ಲಿ ಎದ್ದು ನಿಂತ್ಕೊಳ್ಳೋಕ್ಕೂ ಆಗಲಿಲ್ಲ. ಅಲ್ಲ ಇನ್ನು ಗೇಯ ಆಸಕ್ತಿನೂ ನನಗೆ ಇಲ್ಲದಾಗಾಯ್ತು. ಗೇಯ ಆಸಕ್ತಿನೂ ಇಲ್ಲದಾಗಾಯ್ತು. ಸುತ್ತದೇನ ಮರ್ಸ್ಕೊಂಬಿದ್ಕತ್ತಲ್ಲ, ಆ ಥರ ಮರ್ಸ್ಕೊಂಬಿದ್ಕತ್ತಲೆ. ಅವ್ರೇನು ಮಾಡಿದ್ರು, ಹೆದರ್ಕೊಬೇಡಕ್ಕಣ ನಾನಿದ್ದೀನಿ, ನಿನ್ನ ಪಡ್ಗು ಹೋಗ ಅಂತ ಅಂದ್ಬಿಟ್ಟು ಅವ್ರ ಕಡೆ ಇರೋದು ಯಾರೋ ಕಾರಲ್ಲಿ ಕರ್ಕೊಂಡು ಬಿಟ್ಬಿಟ್ಟು ನಾನು ನಿಮ್ಗೆ ಎಲ್ಲಕ್ಕೂ ನಮಗೆ ಹೆದರ್ಕೋಬೇಡ ಅಂತ ಅಂದ್ಬಿಟ್ಟು ಹೋದೆ ಹೊದ್ದು ಸರ್. ಪುನಃ ಯಾರೋ ಬಂದು ನೀವೇನು ಕೇಳಿಲ್ವಾ ಸರ್ ಪರಿಹಾರನ, ಅಥವಾ ಏನು ಕಂಪ್ಲೇಂಟ್ ಏನು ಕೊಡ್ಲಿಲ್ವಾ? ದೂರು ಏನಾದ್ರು ಕಂಪ್ಲೇಂಟ್ ಏನು ಕೊಟ್ಟಿಲ್ಲ ಸರ್. ಕಂಪ್ಲೇಂಟ್ ಏನು ಕೊಟ್ಟಿಲ್ಲ ಸರ್. ಯಾಕೆ ಕೊಡ್ಲಿಲ್ಲ ಕಂಪ್ಲೇಂಟ್ ಸರ್? ನಾನು ಏನಂತ ಕಂಪ್ಲೇಂಟ್ ಕೊಡಲಿ ಸರ್? ಯಾರೇ ಭರವಸೆ ಕೊಟ್ಟಿರಲ್ಲ ಸರ್. ತಾನೇ ಈಗ ನೀವು ಕೂತಿರ್ಲಾಗ ಅಕ್ಕಪಕ್ಕದಲ್ಲಿ ಕೂತ್ಕೊಂಡು ಹೆದರ್ಕೊಬಿಡಕ್ಕನೇ ಏನು ಮಾಡಕ್ಕ, ಇನ್ನು ನಾನು ಇದನ್ನು ಸುಮ್ಮನಿರೋ, ನಿನ್ನ ನೋಡ್ಕೊತೀನಿ ಎಲ್ಲ ನಿನ್ನ ಸರ್. ಈಗ ಮೊದಲೇ ಚೆನ್ನಾಗಿ ತಿರ್ಗಾಡ್ಕೊಂಡು ಓಡಾಡ್ಕೊಂಡು ಎಲ್ಲ ಮಾಡ್ಕೊಯ್ದ. ಆ ರೀತಿ ಏನೇ ಆದರೂ ಸರಿ ಮಾಡಿಕೊಡ್ತೀನಿ ಅಂತಂದ್ರಲ್ಲ ಸರ್. ನಾನು ಹೆಂಗೆ ಅಂತ ಇದಂದ್ಮೇಲೆ ನಾನು ಹೆಂಗೆ ಕಂಪ್ಲೇಂಟ್ ಕೊಡೋಕ್ಕೆ ಸಾಧ್ಯ? ಸರಿ, ಭರವಸೆ ಕೊಟ್ಟರು, ಆದರೆ ದುಡ್ಡು ಕೊಟ್ಟಿಲ್ವಲ್ಲ, ಅದಾದ್ಮೇಲೆ ಆದ್ರೂ ಕೇಳಿಲ್ವಾ ನೀವು ಅವ್ರನ್ನ? ಸರ್ ಹೋದಾಗ ಗೇಟ್ ಬೀಗ ಹಾಕ್ಬಿಟ್ಟು ನಾಯಿಗಳು ಬಿಟ್ಬಿಟ್ರು ಸರ್. ಗೇಟಿಗೆ ಬೀಗ ಹಾಕ್ಬಿಟ್ರು. ಫಾರ್ಮ್ ಹೌಸ್ಗೆ ನಾವು ಈಗ ಆಗುತ್ತೆ ಇನ್ನೇನು ಮಾಡೋಕ್ಕ, ಜೀವನ ಇನ್ನು ಏನಾರು ಪರಿಹಾರ ಅಷ್ಟು ಇಟ್ಕೊಂಡಂಗೆ ಜೀವನ ಮಾಡೋಂಬಿಟ್ಟು ಕೇಳಕ್ಕಂತ ತೋಟಕ್ಕೆ ಹೋದ ತಕ್ಷಣ ಏನು ಮಾಡಿದ್ರು, ನಾಯಿಗಳನ್ನೆಲ್ಲ ಬಿಟ್ಬಿಟ್ಟು ಗೇಟ್ ಬೀಗ ಹಾಕ್ಬಿಟ್ರು. ಆ ಗೇಟ್ ಬೀಗ ಹತ್ಲಿ ಅಲ್ಲೂ ಕೇಳ್ದವ್ರನ್ನ ಒಬ್ಬ ಇಟ್ಲಿ ಅಲ್ಲೇ ಇದ್ದಾನೆ,
ಗೇಟ್ ಬೀಗ ತೆಗಿಯಪ್ಪ ಅಂತಲೇ ನಮ್ಮ ಸಾವುಕಾರಗಳಾರ ಗೇಟ್ ಗಿಟ್ ಬೀಗ ತೆಗಿಯಲ್ಲ. ಅವ್ರು ಬಂದು ತೆಗಿ ಅಂತ ಹೇಳಿದ್ರೆ ತಗೋತೀವಿ, ಇಲ್ಲ ತೆಗಿಯಲ್ಲ. ಯಾರು ನಮ್ಗೆ ಗೊತ್ತಿಲ್ಲ, ಹೋಗಿ ಹೋಗಿ ಅಂತ ಅಂದ್ಬಿಟ್ಟು ತಳ್ಬಿಟ್ರು ಸರ್. ಅದಾದ್ಮೇಲೆ ನೀವು ದರ್ಶನ್ ಅವ್ರ ಭೇಟಿ ಆಗ್ಲಿಕ್ಕೆ ಪ್ರಯತ್ನ ಮಾಡ್ಲಿಲ್ಲ? ಪ್ರಯತ್ನ ಹೆಂಗೆ ಸರ್, ಆವತ್ತು ಹೋಗಿ ಹಂಗಾಯ್ತು. ಇನ್ನು ನಾನು ಹೆಂಗೆ ಸರ್, ಯಾರು ಸರ್ ಕರ್ಕೋದ್ರು? ಕರ್ಕೋಗಿದ್ದೆ ಪುನಃ ಒಂದು ದಿವಸ ಆಯ್ತಲೇ ಹೋಗಿ ಕೇಳಿ ಹೋಯ್ತಲೇ ಪುನಃ ಅಂದರು. ಪುನಃ ನಮ್ಮ ಬೇರೆ ನಮ್ಮ ಅತ್ತ ಮಗವ್ರು ಕಳಿಸ್ತಿ, ಹಿಂಗಾಗೋಯ್ತು ಹೋಗಿ ಅಂತ. ಅವ್ರಿಗೇನು ಮಾಡೋದು, ದಾರಿ ಹಿಡ್ಕೊಂಡು ರೌಡಿಜ ಮಾಡಕ್ಕೆ ಹೊಡಿಯಕ್ಕೆ ಗಂಡ ಹೆಂಡ್ತಿ ಹೋಯ್ತಿರು. ಹಿಂಗಾಗೋದಲ್ಲ, ನಮ್ಮ ಇನ್ನೇನು ಮಾಡ್ರಿ, ಇನ್ನು ಯಾರು ಅವ್ರಿಗೂ ನಮಗೂ ಇಲ್ಲ ಅವ್ರಿಗೂ. ನಾವ್ಯಾರು ಏನಾರು ಹೆಲ್ಪ್ ಮಾಡಿ ಅಷ್ಟು ಇಷ್ಟ ಅವ್ರ ಜೀವನಕ್ಕೆರು ಏನೋ ವ್ಯವಸ್ಥೆ ಮಾಡೋ ಅಂದ್ಬಿಟ್ಟು ಅವ್ರು ಕೇಳಕ್ಕೆ ಹೋದವ್ರನ್ನ ಹೊಡಿಯಕ್ಕೆ ಅವ್ರ ಕಡೆ ರೈಡ್ಗಳನ್ನ ಬಿಟ್ಟು ಈ ನಾಯಿ ಪಾಯಿಗಳನ್ನೆಲ್ಲ ಬಿಟ್ಟು ಅವ್ರಿಗೂ ಭಾರಿ ಎದುರಿಸ್ಬಿಟ್ರು ಸರ್. ಅಂತೇಳಿ ಸದ್ಯ ನಾವು ಬದುಕು ಬಂದರೆ ಸಾಕು ಅನ್ನೋ ಮಟ್ಟ ಅವ್ರಿಗಾಗೋಯ್ತು. ಕೇಳ ಜೀವನಕ್ಕೆ ನನಗೋಸ್ಕರ ಕೇಳಕ್ಕೆ ಅನ್ನೋ ಅವಶ್ಯಕತೆಗೆ ಅವ್ರಿಗೆ ನನಗೆ ಅವನಿಗೋಸ್ಕರ ಏನು ಮಾಡೋಕ್ಕದು ಹಿಂಗೆ ಆಗೋಯ್ತು. ಇನ್ನು ಅಷ್ಟು ಅವ್ನಿಗೆ ಏನೋ ಅಷ್ಟು ಪರಿಹಾರಕ್ಕೆ ಇಸ್ಕೊಡೋ ಮಕ್ಕ ಮರಿಯವ ಅರ್ಥ ವಯಸ್ಸಾಗದ ಅವ್ರ ತಾಯಿಯವ್ರಿಗೆ. ಅವ್ನ ಮನೆಗೆ ಗಂಡಾಳಿಲ್ಲ, ಯಾರಿಲ್ಲ, ಹೆಂಗಸ್ರು ಇರೋದು. ಏನೋ ಒಂದಷ್ಟು ಈಸ್ಕೊಡೋ ಅವ್ರಿಗಂತ ಅವ್ರು ಹೋಯ್ತಲಿ ಅವ್ರಿಗೆ ಭಾರಿ ರೌಡಿಜ ಮಾಡ್ಬಿಟ್ರಲ್ಲ ಸರ್. ಇನ್ನು ಯಾರು ಸರ್ ಅಷ್ಟೇ ಕೇಳೋರು? ಅಲ್ಲ, ರೌಡಿಸಮ್ ಮಾಡಿದ್ರು ಆ ಸಂದರ್ಭಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು ಅಂತ ಏನಾದ್ರು ಅನ್ನಿಸ್ತಾ, ಅಥವಾ ಕಂಪ್ಲೇಂಟ್ ಕೊಟ್ರೆ ಏನಾದ್ರು ಮಾಡ್ತೀನಿ ಅಂತ ಏನಾದ್ರು ಎದುರಿಸಿದ್ರ? ಇಲ್ಲ ಸರ್ ನನಗೆ ಅದೇನೇ ಕಂಪ್ಲೇಂಟ್ ಕೊಡ್ತೀನಿ ಮಾಡಿದ್ರಿ ಅಂತಲ್ಲ ಅಂದ್ರೆ ಅದನ್ನೇ ಹೇಳಿದ್ರು ಸರ್. ಪೇಪರ್ ಗೀಪರು ಟಿವಿ ಗಿವಿ ಹಂಗೆ ಕನ್ಕೋ ಆದ್ರ ಕೊಲ ಮಾಡ್ಬಿಡ್ತೀನಿ ಅಂತ ಮಾತ್ರ ಅಂದ್ರು ಸರ್. ಕೊಲೆ ಬೆದರಿಕೆ ಹಾಕಿದ್ರು. ಯಾರು ಅದ್ ರೀತಿ ಹೇಳಿದ್ದು? ಅವ್ರ ದರ್ಶನ್ ಸಾಹೇಬ್ರಂತೂ ಬಂದು ಹೇಳಿಲ್ಲ, ಅಲ್ಲಿದ್ದೇ ವ್ಯಕ್ತಿಗಳು ಹೇಳಿದ್ದು ಸರ್. ಆ ತೋಟದಲ್ಲಿ ಫಾರ್ಮಸ್ ಇದ್ಲ ಆ ವ್ಯಕ್ತಿಗಳು ಹೇಳಿದ್ದು. ದರ್ಶನ್ ಸಾಹೇಬ್ರಂತೂ ಹೇಳಿಲ್ಲ, ಆ ಫಾರ್ಮಸ್ ಅವ್ರಲ್ಲ ಅವರೇ ಹೇಳಿದ್ರು. ಈಗ 8-10 ವರ್ಷದಿಂದ ಹಿಂಗ್ ಮಲಗಿದಿರಲ್ಲ, ಯಾರಾದ್ರೂ ಅವ್ರ ಕಡೆ ಬಂದಿದ್ರ? ಯಾರಾದ್ರೂ ದುಡ್ಡಿ ಗಿಡ್ಡಿ ಏನಾದ್ರು ಕೊಟ್ರ? ಇಲ್ಲ ಸರ್, ಯಾರು ಬಂದಿಲ್ಲ ಸರ್. ಅವರೆಲ್ಲ ಬಂದ್ರೆ ಅವ್ರ ಬಗ್ಗೆ ನಾವ್ ಯಾಕೆ ಸರ್ ಅವ್ರೇನು ಆಗ್ಯಾರ ಕೊಟ್ಟಿರ ಅವ್ರ ಬಗ್ಗೆ ನಾವ್ ಯಾಕೆ ಸರ್ ಕೆಟ್ಟಾಗಿ ಹೇಳಕ್ಕೋಮ? ಅವರು ನಮ್ಗೆ ನಮ್ಮ ಜೀವನ ಕೊಟ್ಟಿದ್ರೆ ನಾವ್ ಯಾಕೆ ಸರ್ ಅದನ್ನೆಲ್ಲ ಹೇಳಕ್ಕೋಮ ಅವ್ರಿಗೆ? ಈಗ ದರ್ಶನ್ ಅವ್ರ ಜೊತೆ ಒಬ್ರು ನಾಗು ಅಂತ ಇದ್ರಲ್ಲ, ನಾಗ ಅಲಿಯಸ್ ನಾಗರಾಜ್ ಅಂತ ಹೇಳಿ, ಅವ್ರು ಅವಾಗ್ಲೂ ಇದ್ರ ಸರ್? ಅವರು ಈಗ ಸ್ವಲ್ಪ ಸರ್ ಹಾಗೆ ಇದ್ರು. ಆಗ ಚೆನ್ನಾಗಿ ಜ್ಞಾಪಕ ಶಕ್ತಿ ಇತ್ತು, ಸ್ವಲ್ಪ ಜ್ಞಾಪಕ ಶಕ್ತಿ ಇಲ್ಲ ಈಗ. ನಾ ಚೆನ್ನಾಗಿದ್ದಾಗ ಯಾರ ಸುಮಾರು ಜನ ಇದ್ರು, ಈ ಮೊದಲು ಟಿವಿ ಚಾನೆಲ್ ಅವರು ಎಲ್ಲ ಸುಮಾರು ಜನ ಬರ್ತಿದ್ರು ಹೋಯ್ತಿದ್ರು, ಯಾರ್ಯಾರ ಬರ್ತಿರು ಹೋಯ್ತಿರು. ಅವ್ರನ್ನೆಲ್ಲ ಕೇಳಿದ್ರೆ ಈಗ ಹೇಳಿದ್ರೆ ನಂಗೆ ಸರ್ ಎಲ್ಲಿ ಸರ್ ಗೊತ್ತದು. ಈಗ ನೀವಲ್ವಾಗ ಇದ್ರಲ್ಲ, ಆ ಸಂದರ್ಭದಲ್ಲಿ ದರ್ಶನ್ ಈ ಕೆಲಸ ಮಾಡೋರ್ಗೆ ಯಾರಿಗಾರು ಬೈಯೋದು ಹೊಡಿಯೋದು ಆ ತರದಲ್ಲಿ ಏನಾದ್ರು ಮಾಡ್ತಿದ್ರೆ, ಈ ತರದ ಏನಾದ್ರು ಇನ್ಸಿಡೆಂಟ್ ಆಯ್ತಿದ್ವಾ ಸರ್? ಒಡೆ ಗಿಡೋದೇನಂತೂ ಒಂದ್ ದಿವಸ ನನ್ನ ಕಣ್ಣಾರ ಕಂಡಿಲ್ಲ, ಸುಮ್ಮನೆ ಯಾಕಂಗ ಒಡಗಿಡಿಯೋದಂತೂ ಕಂಡಿಲ್ಲ. ಬೊಯ್ಯೋದಂತೂ ಬೋದಿರೋದಂತೂ ಸತ್ಯ. ಸುಳ ಮಕ್ಳ ಯಾಕೆ ಹಂಗೆ ಹಿಂಗೆ ನಿಂತಿರೋ ಕೆಲಸ ಮಾಡ್ರೋ ಇಲ್ರ ಅಂತ ಬೋದ್ರಂತೂ ನಿಜ. ಯಾಕ ಹೋಗ ಸುಳ ಮನೆ ಕೆಲಸ ಮಾಡೋ ಅಂದ್ರಂತೂ ಸತ್ಯ. ಅದು ಬಿಟ್ಟು ಇನ್ನು ಒಡಗಿಡಿ ಅಂತ ಮಠಕ್ಕಂತೂ ಹೋಗಿಲ್ಲ ಚಲಿ. ಈಗ ದರ್ಶನ್ ಅವರು ಎಲ್ಲ ಸೇರ್ಕೊಂಡು ಒಬ್ರನ್ನ ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಒಂದು ಆರೋಪ ಬಂದ್ಬಿಟ್ಟಿದೆ. ನೀವು ಅದನ್ನ ಮಾಡಿರ್ಬೋದು ಅಂತ ಅನ್ಕೋತೀರಾ? ಅವ್ರ ಜೊತೆಲಿ ಇರೋರೆಲ್ಲ ಸೇರ್ಕೊಂಡು ಮಾಡವ್ರೆ ಅಂತ ಸರ್? ಈಗ ಈ ಲೆಕ್ಕ ನೋಡ್ರೆ ಅವ್ರು ಇರೋ ಅಂತ ಲೆಕ್ಕ, ಅವ್ರು ಹೋಗೋದು ಬರೋ ಲೆಕ್ಕ ನೋಡಿದ್ರೆ ಇದು ಹಂಗೆ ಅಂತಂದು ಅನ್ಸೋದೇನೋ ಆಗದಂತ ಸರ್. ಇದು ಕೊಲ ಆಗಿರೋದೇ ಸ ಇದು. ಈಗ ನಾವು ಇಲ್ಲ ಅಂತಾನೆ. ಈಗ ನಾ ಏನಾರು ಅವ್ರ ಮುಂದೆ ಹೋಗಿ ನಾನು ನೋಡಿಲ್ಲ. ಈಗ ಅವರು ಕಾರು ಅವರು ಒಳಗಿಲಿಂದ ಬರೋದು, ಅವ್ರ ಕಾರ್ ನಿಂತಿರೋದು, ಅವ್ರು ತಿರ್ಗಾಡೋದು ಬರೋದೆಲ್ಲ ನೋಡಿದ್ರೆ ಆಗದ ಅನ್ಸೋದು, ಆಗಿರೋಂತಾನೆ ಸದದು, ಆಗಿರತ್ತಾನೆ ಸರ್ ಅದು. ಈ ರೀತಿ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಅನಿಸ್ತದೆ ನಿಮ್ಗೆ? ತಪ್ಪು ಸರ್ ಇದು. ಬೇಕಾರೆ ಈಗ ಒಂದು ವೇಳೆ ಕೆಟ್ಟದ್ದು ಮಾಡಿದ್ರು, ಒಂದು ಎರಡೇಟು ಹೊಡೆದ್ಬಿಟ್ಟು ಇನ್ನೆಲ್ಲ ಹಿಂಗೆಲ್ಲ ಇಂಥ ಕೆಟ್ಟ ವ್ಯವಸ್ಥೆಗೆ ಹೋಗ್ಬಾರ್ದಕ್ಕ ಅಂದ್ಬಿಟ್ಟು ಒಂದು ಏಟು ಹೊಡೆದು ಕಳಿಸಿದ್ರು. ಹೆಂಗ ಅವ್ರ ಹೆಂಡ್ತಿ ಮಕ್ಳ ಈಗ ಅವ್ರ ಕಲೆ ಏನೋ ಕೊಡಿ ಅಂತ ಅವ್ರು ಕೇಳ್ತೀನಿಲ್ಲ, ಇಲ್ಲ ಇವರು ಅವ್ರನ್ನ ಕೊಡಿ ಅಂತ ಏನೋ ಬೇಡಕ್ಕೆ ಹೋಗಿನಿಲ್ಲ. ಏನೋ ಏನೇನು ನಡೆದಿತ್ತೆ ಎತ್ತು ನಡೀತಾ ಅದಾಗೂ ನಮ್ಗಂತೂ ಗೊತ್ತಿಲ್ಲ. ಪುನಃ ಹಾಗಂತ ಅವ್ರು ಹೇಳಿ ಕಳಿಸ್ಬಿಟ್ಟಿದ್ವಿ. ಅವ್ರಿಗೆ ಇವ್ರಿಗೆ ಪ್ರಶ್ನೆನೇ ಇರಲಿಲ್ಲ. ಒಟ್ಲಿ ಇದೆಲ್ಲ ಕೊಲ ಮಾಡೋದು ತಪ್ಪು ತಾನೆ ಸರ್ ಇದೆಲ್ಲವೇ.
ಈಗ ನಿಮ್ಗೆ ಅನ್ಯಾಯ ಆಗಿದೆಯಲ್ಲ, ಈಗ ಈ ಅನ್ಯಾಯಕ್ಕೆ ಒಂದ್ ನ್ಯಾಯ ಸಿಗ್ಬೇಕು ಅಂತ ನಿಮ್ಗೆ ಅನ್ನಿಸ್ತಿಲ್ವ, ಅದ ಕೇಳ್ಬೇಕು ಅಂತ ಅನ್ನಿಸ್ತಿಲ್ವ ಈಗ್ಲೂ? ಈಗಲೂ ಅನ್ನಿಸ್ತದೆ ಸರ್. ಈಗ ನನ್ನ ಜೀವನಕ್ಕೆ ಈಗ ಸಣ್ಣ ಮಕ್ಕಳು ಗೇದಕ ಮಕ್ಕಳಿಗೆ ಮನೇಲಿ ಯಾರಿಲ್ಲ, ತಂಗಿದಾರೆ, ಅವ್ರ ಗಂಡ ತೀರೋಗಿದಾರೆ, ಅವ್ರಿಗೂ ಯಾರಿಲ್ಲ, ನಮ್ಮ ತಾಯಿಗೂ ಯಾರಿಲ್ಲ. ಈಗ ನನ್ನ ಮಗಳು ಮದುವೆ ಆಯಿತು, ಅವ್ರಿಗೂ ಸಿಕ್ಕಾಪಟ್ಟ ಸಾಲ ಮಾಡ್ಬಿಟ್ಟು, ಸಾಲ ಬರೀ ಇಂಟ್ರೆಸ್ಟ್ ಕೊಡೋಕ್ಕೆ ಆಸಕ್ತಿ ನನ್ನಲ್ಲಿ ಇಲ್ಲದಾಗಾಯ್ತು. ನನ್ನ ಜೀವನಕ್ಕೆ ಅಂತೂ ತಿನ್ನೋ ಆಸಕ್ತಿನೇ ನಂಗೆ ಇಲ್ಲದಾಗಾಯ್ತು. ಅದಕ್ಕೆ ಪರಿಹಾರ ಏನಾದ್ರು ಕೇಳಬೇಕು ಅಂತಂದ್ರೆ ಮೊದಲು ಇಷ್ಟು ಭಯ ಹುಡ್ಸ್ಕೊಳ್ತಾರೆ. ನನಗೆ ಯಾವ ರೀತಿಲಿ ಹೋಗಿ ಕೇಳೋಕ್ಕದು ಸರ್? ನೀವು ಯೋಚನೆ ಮಾಡಿ. ಮೊದಲೇ ಈಗ ಅಲ್ಲಿದ್ದಾಗ ಕೇಳಿದಾಗಲೇ ಇಷ್ಟು ಇದು ಮಾಡ್ದೋ, ಈಗ ಯಾವ ರೀತಿಲಿ ನಾನು ಕೇಳಕ್ಕೆ ಅವರು ಏಟಾಗಿ ತಕ್ಕೊಂಡು ನಾನು ಇಲ್ಲಿಗೆ ಇಟ್ಬಿಟ್ಟು ಹೋಗಿ 10 ವರ್ಷ ಆಯಿತು. 10 ವರ್ಷದಿಂದ ಎತ್ತಲ ಅಂತ ಒಬ್ರು ಈ ಕಡೆ ಬಂದು ತಿರ್ಗು ನೋಡಿಲ್ಲ. ಈಗ ಇಷ್ಟ ಹೋಗ ಅಂದ್ಬಿಟ್ಟು ಕೊಟ್ಟವರು ಅಲ್ಲ ನಂತಲ್ಲಿ. ಈಗ ನಾ ಏನಂತ ಹೋಗಿ ಕೇಳಕ್ಕಂತ ನಡೆದು ಸರ್ ಹೇಳಿ? ಅದೇ ನಿಮ್ಮಂಥವ್ರು ಯಾರು ಹೇಳಿ ಮಾಡ್ಬೇಕಪ್ಪ. ನಾವೇನು ಮಾಡೋಕ್ಕೆ ಸಾಧ್ಯ? ನಾನು ಎದ್ದು ಓಡಾಡಿವ. ಈಗ 4 ಜನ ನಂಗೆ ಅಣ್ಣ ತಮ್ಮಿದ್ರು ಇದ್ರೆ, ಈಗ ನಮ್ಮ ಅಣ್ಣನಿಗೆ ಹಿಂಗಾಯ್ತು, ನಮ್ಮ ಜೀವನ ಏನು ಮಾಡೋ ಅಂತ ಕೇಳಿರ? ಇಲ್ಲ ಗಂಡು ಪ್ರಾಯದ ಮಕ್ಳಿದಾವೆ, ಹೋಗಿ ನಮ್ಮ ತಂದೆ ಹಿಂಗೆ ಆಯ್ತಲ್ಲ, ನಾನು ಏನು ಮಾಡೋ, ನಮ್ಮ ಜೀವನಕ್ಕೆ ಏನು ಮಾಡೋ, ಕೊಡಿ ಅಂತ ಕೇಳೋ ಅಂತ ಆಸಕ್ತಿಗಳು ಇದ್ದಾರೆ. ಏನಂಗೆ ಈಗ ನಮಗೆ ಹೆಂಗಸ್ಗಳು ಏನಂತ ಹೋಗಿ ಕೇಳೋಕ್ಕದು ಸರ್? ನೀವು ಯೋಚನೆ ಮಾಡಿ. 10 ಜನ ಗಂಡಸ್ಗಳಿರೋ ಹತ್ರ ಒಬ್ಬ ಹೆಂಗಸ್ರೋಗಿ ಏನಂತ ಕೇಳೋಕ್ಕದು ಸರ್? ನೀವು ಗಂಡಸರು, ಈಗ ನಿಮ್ಮ ಜೊತೆ ನಾನು ಮಾತಾಡ್ಬೋದು, ಇಲ್ಲ ನೀವು ಹಿಂಗೆಲ್ಲ ಹಿಂಗಂತ ಕೇಳ್ಬೋದು, ಅದು ಬೇರೆ ಲೆಕ್ಕ. 10 ಜನದ ಮಧ್ಯಕ್ಕೆ ಹೋಗಿ ಒಬ್ಬರು ಹೆಂಗಸರು, ನಮ್ಮ ತಾಯಿನಿಯ, ತಂಗಿನಿಯ, ಇಲ್ಲ ಮಗಳನಿಯ, ಹೆಂಡ್ತಿನೇ ಹೋಗಿ ಹಂಗೆ, ಈಗ ನನ್ನ ಹೆಂಡ್ತಿ ಆದ್ರೆ, ನನ್ನ ತಾಯಿ ಆದ್ರೆ, ನನ್ನ ಮಗನಿಗೆ ಈಗ ಆಯಿತು, ನಮ್ಮ ಜೀವನ ಕೊಡಿ ಅಂತ ಕೇಳ್ಬೋದು. ಅಷ್ಟು ಧೈರ್ಯ, ಆಸಕ್ತಿ ಇಲ್ಲ ಸರ್. ಅಂದ್ರೆ ಏನಾದ್ರು ಮಾಡ್ಬಿಡ್ತಾರ ಕೇಳಿದ್ರಂತ ಭಯನಾ? ಭಯ ಅಲ್ವ ಸರ್? ಯಾವಾಗಲೇ ಹಂಗೆ ಮಾಡ್ದೀನಿ ಏನು ಮಾಡ್ರಿ ಸರ್? ಇಲ್ಲಿ ಬರ್ತಾರ ನೋಡಿದ್ರ ಹಂಗೆ ಮಾಡಂತ ಹೆಂಗೆ ಹೇಳಿರಿ? ಇವಾಗ ಇಲ್ಲಿ ಮಾಡ್ರ ಈ ಮಾವಿ ದಿನ 20 ಗಂಟೆ ನಮಗೆ ಟಿ ವಿಲಿ ಬರ್ತಾ ಇರುತ್ತೆ, ಈಗ ನಡೀತಾ ಇರೋದೆಲ್ಲ ಬರ್ತದ. ನಾವು ಅಲ್ಲಿ ಕೇಳಕ್ಕೆ ಹೋದಾಗ ಮಾಡಿದಾಗ ನಮ್ಗೆ ಬಲ ಯಾರಿದ್ದಾರೆ ಸರ್? ಇದಿಷ್ಟು ಮಹೇಶ್ ಅವರ ನೋವಿನ ಕಥೆ. ಮಹೇಶ್ ಅವರು ತನ್ನ ಬದುಕನ್ನ ಕಟ್ಟಿಕೊಳ್ಳಿಕ್ಕಾಗಿ ಆ ಫಾರ್ಮ್ ಹೌಸ್ಗೆ ಹೋಗಿ ಅಲ್ಲಿ ಕೂಲಿ ಮಾಡಿಕೊಂಡು ತನ್ನ ಪುಟ್ಟ ಮಕ್ಕಳು, ತಾಯಿ ಹಾಗೂ ಹೆಂಡತಿಯನ್ನ ಸಾಕ್ಬೇಕು ಅನ್ನೋ ಕನಸಲ್ಲಿದ್ರು. ಆದರೆ ದುರಂತ ಒಂದು ಅಪಘಾತ ಅಲ್ಲ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಬದುಕು ಕಟ್ಟಿಕೊಡ್ತಾರೆ ಅಂತ ನಂಬಿದವರು ಸದ್ಯ ಬೀದಿಗೆ ತಂದು ಬಿಟ್ಟಿದ್ದಾರೆ. ನಾನು ಹಾಸಿಗೆ ಮೇಲೆ ಜೀವನವನ್ನು ನಡೆಸಬೇಕು, ಬದುಕು ಕಟ್ಟಬೇಕಾಗಿದೆ, ಸಾಧ್ಯ ಯಾವುದೂ ಆಗ್ತಿಲ್ಲ. ಪರಿಹಾರ ಕೇಳಲಿಕ್ಕೂ ಕೂಡ ನಮಗೆ ಒಂದು ಭಯ ಇದೆ. ಕಾರಣ ಇಂತಹದ್ದೊಂದು ಬೆಳವಣಿಗೆಗಳನ್ನು ಗಮನಿಸಿದ ಮೇಲಂತೂ ನಾವು ಅವ್ರ ಹತ್ರ ಹೋಗಿ ಮಾತಾಡ್ಲಿಕ್ಕೂ ಕೂಡ ನಮಗೆ ಸಾಕಷ್ಟು ಹೆದರಿಕೆ, ಭಯ ಶುರು ಆಗಿದೆ ಅನ್ನೋ ಮಾತನ್ನ ಮಹೇಶ್ ಅವರು ಹೇಳ್ತಾರೆ. ನಿಜಲಿಂಗಪುರ, ಚಾಮರಾಜನಗರದಿಂದ ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.